ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ದಿಲ್ಲಿ ನಾಯಕರ ಹರಸಾಹಸ. ಅತ್ತ ಮಂತ್ರಿಗಳಿಗಾಗಿ ಶಾಸಕರ ಲಾಭಿ, ಇತ್ತ ದಾವಣಗೆರೆ ಬೆಂಕಿ. ಶಾಸಕರಿಂದ ಆಡಳಿತ ಪಕ್ಷಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ. ಎಲ್ಲವನ್ನು ಕೂಡ ನಿಯಂತ್ರಿಸುವುದೇ ದೆಹಲಿ ನಾಯಕರಿಗೆ ದೊಡ್ಡ ತಲೆಬಿಸಿಯಾಗಿದೆ. ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ದಿಲ್ಲಿ ನಾಯಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅತ್ತ ಮಂತ್ರಿಗಿರಿಗಾಗಿ ಶಾಸಕರು ಲಾಬಿ ಮಾಡ್ತಾ ಇದ್ರೆ, ಇತ್ತ ದಾವಣಗೆರೆ ಬೆಂಕಿ ಹೆಚ್ಚಾಗ್ತಾರೆ. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಶಾಸಕರಿಂದ ಆಡಳಿತ ಪಕ್ಷಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ಗಳಾಗ್ತಾ ಇದೆ. ಎಲ್ಲವನ್ನು ಕೂಡ ನಿಯಂತ್ರಣ ಮಾಡೋದೇ ದೆಹಲಿ ನಾಯಕರಿಗೆ ದೊಡ್ಡ ತಲೆಬಿಸಿಯಾಗಿದೆ. ಸದ್ಯಕ್ಕೆ ದೆಹಲಿ ನಾಯಕರಿಗೆ ದೊಡ್ಡ ತಲೆಬಿಸಿ ಏನು ಅಂತಂದ್ರೆ, ಒಂದು ಕಡೆ ಶಾಸಕರನ್ನ ಸಮಾಧಾನ ಮಾಡಬೇಕು, ಅದರ ಜೊತೆಗೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕಡೆಯೂ ಕೂಡ ಗಮನವನ್ನ ಹರಿಸಬೇಕು. ಅಲ್ಪಸಂಖ್ಯಾತರು ಹೈಕಮಾಂಡ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಅಲ್ಪಸಂಖ್ಯಾತರ ಸುದ್ದಿಗೋಷ್ಠಿ ಕೂಡ ಇದೆ. ಇವತ್ತು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಠಿಣ ಕ್ರಮವನ್ನು ಹೈಕಮಾಂಡ್ ಜರುಗಿಸ್ತಾ ಇದೆ. ಯಾರೆಲ್ಲ ಪ್ರಚಾರ ಕಾರ್ಯಗಳಲ್ಲಿ ತೊಡಕೊಂಡಿಲ್ಲ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ನಾಯಕರನ್ನ ಪಕ್ಷದಿಂದ ಯಾಕೆ ಹೊರಗಿಟ್ಟಿದ್ದೀರಾ ಅಂತ ಒಂದು ಕಡೆ ಅಲ್ಪಸಂಖ್ಯಾತರ ಆಕ್ರೋಶ ಕೂಡ ಇದೆ. ಎರಡನ್ನೂ ಕೂಡ ಈಗ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅಂತ ನೋಡ್ಬೇಕಾಗುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಹೈಕಮಾಂಡ್ಗೆ ದೊಡ್ಡ ತಲೆಬಿಸಿ ಆಗಿದ್ದಾರೆ ಶಾಸಕರನ್ನ ಒಂದು ಕಡೆ ಸಮಾಧಾನ ಪಡಿಸಬೇಕು, ಮತ್ತೊಂದು ಕಡೆ ರಾಜ್ಯದ ಬೆಳವಣಿಗೆಗಳ ಕಡೆ ಕೂಡ ಗಮನವನ್ನ ಹರಿಸಬೇಕು. ಇದೆರಡನ್ನೂ ಕೂಡ ಹೈಕಮಾಂಡ್ ಈಗ ಯಾವ ರೀತಿ ನಿಭಾಯಿಸುತ್ತೆ ಮಾರುತಿ? ಎಸ್ ಸಾಹಿತ್ಯ ಈಗಾಗಲೇ ದೆಹಲಿಗೆ ಹೋಗಿರುವಂಥ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟು ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದು, ಮೊದಲಿಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಸಚಿವ ಸಂಪುಟ ಆಗಲೇಬೇಕು ಅಂತ ಡಿಮ್ಯಾಂಡನ್ನು ಕೂಡ ಮಾಡಿರುವಂಥದ್ದು. ಅಂದರೆ ನಾವು ಸಚಿವ ಸಂಪುಟಕ್ಕೆ ಒಂದು ನಿರ್ಧಾರಕ್ಕೆ ಬರೋದಂಗೆ ಹೈಕಮಾಂಡು ನಾವು ಇಲ್ಲಿಂದ ದೆಹಲಿಯಿಂದ ಬೆಂಗಳೂರಿಗೆ ಹೋಗಲ್ಲ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಒತ್ತಾಯವನ್ನು ಮಾಡಿರುವಂಥದ್ದು. ಇದರಿಂದಾಗಿ ಇದು ರಾಜ್ಯಕ್ಕೂ ಸಾಕಷ್ಟು ಸಂಕಷ್ಟವನ್ನು ತರ್ತಾ ಇರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಈ ಶಾಸಕರ ದಿಢೀರ್ ಭೇಟಿ ಆಗಿರ್ಬೋದು ಮತ್ತು ದೆಹಲಿ ದಂಡಯಾತ್ರೆ ಒಂದು ರೀತಿಯಾದ ಸಂಕಷ್ಟ ಮತ್ತು ತಲೆನೋವಾಗಿರುವಂಥದ್ದು. ಅದರಿಂದ ಯಾವ ರೀತಿ ಹೈಕಮಾಂಡ್ ಇದನ್ನು ಟ್ಯಾಕಲ್ ಮಾಡುತ್ತೆ ಮತ್ತು ಯಾವ ರೀತಿ ಬಗೆಹರಿಸುತ್ತೆ ಎಂಬುದು ಕೂಡ ನಾವು ಕಾದು ನೋಡಬೇಕಾಗಿರುತ್ತೆ. ಇವತ್ತು ಸಂಜೆ ಅಥವಾ ಮಧ್ಯಾಹ್ನ ಸುರ್ಜೇವಾಲಾ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವರನ್ನ ಶಾಸಕರು ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಟೈಮ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು. ಮತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಯಾವ ರೀತಿ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಯಾವ ರೀತಿ ಒತ್ತಾಯ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕಾಗಿತ್ತು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ನೀವು ನೇರವಾಗಿ ಬೆಂಗಳೂರಿಗೆ ತೆರಳಿ ಅಂದರೂ ಕೂಡ ಯಾವುದೇ ಶಾಸಕರು ಬೆಂಗಳೂರಿಗೆ ವಾಪಸ್ಸಾಗಿಲ್ಲ. ಅದರಿಂದಾಗಿ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ವೇಣುಗೋಪಾಲ್ ಆಗಿರ್ಬೋದು ಮತ್ತು ಸುರ್ಜೇವಾಲಾ ಅವರು ಯಾವ ರೀತಿಯ ಸೂಚನೆಗಳನ್ನು ಕೊಡ್ತಾರೆ, ಒಂದು ವೇಳೆ ಸಚಿವ ಸಂಪುಟ ಒತ್ತಾಯಕ್ಕೆ ಮಣಿತಾರೆ ಎಂಬುದು ಕೂಡ ನಾವು ಕಾದು ನೋಡಬೇಕು. ಒಟ್ಟಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಸ್ತವಾಗಿದೆ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಒತ್ತಾಯಿಸಿ ದೆಹಲಿಗೆ ತೆರಳಿದರೆ, ಇಲ್ಲಿ ಅಲ್ಪಸಂಖ್ಯಾತರ ನಾಯಕರ ವಿಚಾರದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತವೆ. ಇದನ್ನು ಯಾವ ರೀತಿ ಹೈಕಮಾಂಡ್ ಬಗೆಹರಿಸ್ತಿದೆ ಎಂಬುದು ಕೂಡ ಸಾಕಷ್ಟು ಚರ್ಚೆ ಆಗಿರುವಂತಹ ವಿಚಾರ. ಇನ್ನೇನು ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರೆ ಎಂಬುದು ಕೂಡ ಚರ್ಚೆಯಲ್ಲಿದೆ. ಇವೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ರೀತಿ ನಿರ್ವಹಿಸುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗುವ ಪ್ರಯತ್ನದಲ್ಲೇ ಸಾಕಷ್ಟು ದಿನಗಳಿಂದ ಅಲ್ಲಿ ಕಾದಿರುವಂಥದ್ದು. ಈಗಾಗಲೇ ಒಂದು ರೀತಿಯಾದಂತಹ ಏನು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಹೋಗಿರುವಂತಹ 30 ಶಾಸಕರೇನಿದೆ ಅವರೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಸಚಿವ ಸ್ಥಾನ ಕೊಡಿ ಅಂತ ಎಲ್ಲೂ ಬೇಡಿಕೆ ಮಾಡ್ತಿಲ್ಲ. ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಅಂದರೆ ಈಗಿರೋ ಅಸಮರ್ಥ ಸಚಿವರನ್ನಾಗಿರ್ಬೋದು ಮತ್ತು ಕೆಲಸ ಮಾಡದ ಸಚಿವರು ಮತ್ತು ಅದೇ ರೀತಿ 3-4 ಬಾರಿ ಆಗಿರುವಂಥ ಸಚಿವರನ್ನ ಕೈ ಬಿಟ್ಟು ನಮಗೆ ಒಂದು ಅವಕಾಶ ಕೊಡಿ, ನಮ್ಮಲ್ಲಿ ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ ಮತ್ತು ಅದೇ ರೀತಿ ಹೊಸದಾಗಿ ಆಯ್ಕೆ ಆಗಿರುವಂಥವ್ರು ಅವರೆಲ್ಲ ನಾಯಕತ್ವಗಳನ್ನು ಕೂಡ ನಾವು ಬೆಳೆಸಬೇಕು. ಅದರಿಂದಾಗಿ ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷದ ದೃಷ್ಟಿಯಿಂದ ಮತ್ತು ನಮ್ಮ ಕ್ಷೇತ್ರದ ನಾಯಕತ್ವದ ದೃಷ್ಟಿಯಿಂದಾಗಿ ನಮಗೊಂದು ಅವಕಾಶ ಕೊಡಿ ಅಂತ ಒತ್ತಾಯ ಮಾಡೋದಕ್ಕೆ ಇವತ್ತು ದೆಹಲಿಯಲ್ಲಿ ಇರುವಂಥದ್ದು. ಇವತ್ತು ಸಂಜೆ ಭೇಟಿಗೆ ಯಾವ ನಿರ್ಧಾರ ವೇಣುಗೋಪಾಲ್ ಅವರು ಹೇಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಆ ಭೇಟಿ ಮುಗಿದ ನಂತರ ಇವತ್ತು ಸಂಜೆ ಅಥವಾ ನಾಳೆ ರಾತ್ರಿ ಅಂದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೆಲವು ಕ್ಷೇತ್ರಗಳ ಕೆಲಸ ಇರೋದ್ರಿಂದ ಹಲವು ಶಾಸಕರು ವಾಪಸ್ ಆಗಿದ್ದಾರೆ. ಇನ್ನು ಬಾಕಿ ಉಳಿದವರು ಮಾತ್ರ ಇವತ್ತು ಸುರ್ಜೇವಾಲಾ ಮತ್ತೆ ಅದೇ ರೀತಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡುವಂಥದ್ದು ಸಾಹಿತ್ಯ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.